ಜಲಾಶಯದ ಸುರಕ್ಷತೆ ದೃಷ್ಟಿಯಿಂದ ನೀರು ಹೊರಬಿಡಲು ನಿರ್ಧರಿಸಲಾಗಿದ್ದು ಒಳಹರಿವಿನ ಪ್ರಮಾಣ ಆಧರಿಸಿ ತಕ್ಷಣದಿಂದಲೇ ನೀರು ಬಿಡುಗಡೆ ಮಾಡಲಾಗುವುದು ಅಂತ ಮಲಪ್ರಭಾ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರು ಆಗಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಸವದತ್ತಿಯ ನವಿಲುತೀರ್ಥದಲ್ಲಿ ಮಂಗಳವಾರ ಮಲಪ್ರಭಾ ನೀರಾವರಿ ಸಲಹಾ ಸಮಿತಿಯ ಸಭೆ ನಂತರ ಈ ಕುರಿತು ಮಾಹಿತಿ ನೀಡಿದ ಸಚಿವರು, ಕಳೆದ ವರ್ಷ ಸರಿಯಾಗಿ ಮಳೆಯಾಗದ ಕಾರಣ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಆಗಿತ್ತು. ಆದರೆ ಈ ವರ್ಷ ಸವದತ್ತಿ ಯಲ್ಲಮ್ಮನ ಕೃಪೆಯಿಂದ ಚೆನ್ನಾಗಿ ಮಳೆಯಾಗ್ತಾ ಇದೆ. ಎಲ್ಲ ಜಲಾಶಯಗಳು ಭರ್ತಿಯಾಗ್ತಿವೆ. 2025ರ ಜುಲೈ ವರೆಗೆ ಕುಡಿಯುವ ನೀರಿನ ಸಂಗ್ರಹವಿರುತ್ತದೆ ಅಂತ ಹೇಳಿದ್ದಾರೆ. ಸದ್ಯದ ಮಳೆಯ ಪರಿಸ್ಥಿತಿ, ಜಲಾಶಯದ ಒಳಹರಿವಿನ ಪ್ರಮಾಣ ನೋಡಿಕೊಂಡು ನೀರು ಬಿಡಬೇಕಾಗಿದೆ ಅಂತ ತಿಳಿಸಿದರು. ಇದೇ ವೇಳೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀಡಿದ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸಮಾಜದ ಬಹಳ ದೊಡ್ಡ ನಾಯಕರು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯತ್ನಾಳ್ ಅಣ್ಣನವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಭಾಳ ದೊಡ್ಡ ಅಭಿಮಾನವೂ ಇದೆ, ಗೌರವ ಇದೆ. ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ಗಳನ್ನು ನೀವು ನೋಡಿ, ಯಾವಾಗಿದ್ರೂ ಕೂಡ ಅವ್ರು ಯಾವತ್ತಿದ್ರೂ ಕೂಡ ಯಡಿಯೂರಪ್ಪಾಜಿ ಅವ್ರ ವಿರುದ್ಧ ಯಾವತ್ತಿದ್ರೂ ಕೂಡ ಏನಾದರೂ ಒಂದು ಸಿಕ್ಕರೂ ಕೂಡ ಮಾಡ್ಕೊತ ಇಲ್ಲಿವರೆಗೆ ಬಂದಿದ್ದಾರೆ. ಇವತ್ತು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಯಾಕಂತಂದರೆ ಹಿರಿಯರು ಈ ರೀತಿ ಮಾತನಾಡಬೇಕಾದ್ರೆ ಆ ಗಮನ ಹೇಳಬೇಕು. ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಇವ್ರು ತಮ್ಮ ಪಕ್ಷದ ಬಗ್ಗೆ ಮಾತಾಡಲ್ರಿ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇವ್ರು ತಮ್ಮ ಪಕ್ಷದವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ರಿ, ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅಂತ ಹೇಳೋದು, ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಯತ್ನಾಳ್ ಅಣ್ಣನವ್ರಿಗೆ ಶೋಭೆ ತರೋದಿಲ್ಲ. ಬರೀ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾರೆ. ಯತ್ನಾಳ್ ಅಣ್ಣನವರು ಯಾವತ್ತಿದ್ರೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ. ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಂಬಂಧ? ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು. ಕಾಂಗ್ರೆಸ್ ಪಕ್ಷದಿಂದ 135 ಜನ ಆರಿಸಿ ಬಂದು ಅವರಿಗೆ ಹೈಕಮಾಂಡ್ ಅವರ ಆಶೀರ್ವಾದದಿಂದ ಇವತ್ತು DCM ಆಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು CM ಆಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಏನಾದರೂ ಇಬ್ಬರ ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅಣ್ಣನವ್ರು ಅಂತಂದರೆ ಅದು ಸಾಧ್ಯ ಇಲ್ಲ. ಅದನ್ನು ಅವರು ಬರೆದಿಟ್ಕೊಳ್ಳಿ. ಅವ್ರೇನಾದರೂ ಕನ್ಫ್ಯೂಷನ್, ಇಬ್ಬರ ಮಧ್ಯದಲ್ಲಿ ಇಬ್ಬರ ಸಂಬಂಧವನ್ನು ಹಳಿಸ್ಬೇಕು ಅಂತ ಏನಾದರೂ ಮಾಡ್ಲಿಕ್ಕೆ ಹೊರಟಿದ್ರೆ ಇದು ಸಾಧ್ಯ ಇಲ್ಲ. ಅವರೇನು ನಮ್ಮ ಕಡೆ ಒಂದು ಭಾಷೆ ಹೇಳ್ತಾರೆ, 7ರಾಗೆ ಯಾರು ಹುಟ್ಟೆಲ್ಲ, ಕಿವಿ ಮೇಲೆ ಯಾರು ಹೂ ಇಟ್ಕೊಂಡೆಲ್ಲ. ಅಂದ್ರೆ ಅವರು ಸರ್ಕಾರ ದಿವಾಳಾಗಿದೆ, ಅವ್ರ ಕಡೆ ದುಡ್ಡು ಇಲ್ಲ, ಎಲ್ಲ ಲಕ್ಷ್ಮಿ ದುಡ್ಡು ಕೊಡುವ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ. ಅವ್ರ ಮೊದಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಲಿ. ಈ ಬಾರಿ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ಸಮಾಜದ ಬಹಳ ದೊಡ್ಡ ನಾಯಕರು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯತ್ನಾಳ್ ಅಣ್ಣನವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಭಾಳ ದೊಡ್ಡ ಅಭಿಮಾನವೂ ಇದೆ, ಗೌರವ ಇದೆ. ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ಗಳನ್ನು ನೀವು ನೋಡಿ, ಯಾವಾಗಿದ್ರೂ ಕೂಡ ಅವ್ರು ಯಾವತ್ತಿದ್ರೂ ಕೂಡ ಯಡಿಯೂರಪ್ಪಾಜಿ ಅವ್ರ ವಿರುದ್ಧ ಯಾವತ್ತಿದ್ರೂ ಕೂಡ ಏನಾದರೂ ಒಂದು ಸಿಕ್ಕರೂ ಕೂಡ ಮಾಡ್ಕೊತ ಇಲ್ಲಿವರೆಗೆ ಬಂದಿದ್ದಾರೆ. ಇವತ್ತು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಯಾಕಂತಂದರೆ